ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಸತಾರ್. ರಾತ್ರೋರಾತ್ರಿ ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಹಿಂದೆಯೂ ಕೂಡ ರಾಜ್ಯ ರಾಜಕಾರಣ ಗಮನಿಸಿದೆ. ಅದರ ಜೊತೆಯಲ್ಲಿ ನಿನ್ನೆ ಆದಂತಹ ಬೆಳವಣಿಗೆ ಕೂಡ ಅದಕ್ಕೆ ಆಡ್ ಆನ್ ಅಂತ ಅನ್ಸುತ್ತೆ. ರಾತ್ರಿ ಸಿಎಂ ಆಗಮಿಸಿದ್ರು, ಅದರ ನಂತರದಲ್ಲಿ ತನ್ನ ಆಪ್ತರೊಂದಿಗೆ ನಡೆಸಿದಂತ ಸಭೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರಿದ್ರು, ಯಾರ ಜೊತೆ ಸಭೆ ನಡೆಸಿದ್ರು, ಸೂಚನೆಗಳನ್ನ ಏನಾದರೂ ಕೊಟ್ರಾ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ನಿನ್ನೆ ಬೆಳಗ್ಗೆ 11:05 ದೆಹಲಿಯ ಇಂದಿರಾ ಭವನದಿಂದ ಹಿಡಿದು ಮಧ್ಯರಾತ್ರಿ 12:59 ಅಂದರೆ ಜಮೀರ್ ಅಹ್ಮದ್ ಅವರು ಸಿಎಂ ನಿವಾಸದಿಂದ ಹೊರಟ ಅಲ್ಲಿಯ ತನಕ ನಡೆದಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಏನಿದೆ ರಾಜ್ಯ ರಾಜಕೀಯದ ಹೊಸ ಕ್ರಾಂತಿಗೆ ಮುನ್ನಿಡಿ ಬರೆಯುವಂತಿದೆ. ಯಾಕಂದರೆ ನಿನ್ನೆ ಬೆಳಗ್ಗೆ 11:05 ಇಂದಿರಾ ಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬರ್ತಾರೆ. ಅದಾದ 10 ನಿಮಿಷಕ್ಕೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಬರ್ತಾರೆ. ತದನಂತರದಲ್ಲಿ 3 ಗಂಟೆ ಸುಮಾರಿಗೆ ಮೀಟಿಂಗ್ ಆಗುತ್ತೆ. ಅದಾದಮೇಲೆ 5 ಗಂಟೆಗೆ ಸೋನಿಯಾ ಗಾಂಧಿ ಜೊತೆ ಸಮಾಲೋಚನೆ ಆಗುತ್ತೆ. ಅದಾದಮೇಲೆ 5:15 CM ಹಾಗೂ DCM ಜೊತೆ ಒಂದು ಮಾತುಕತೆ ಆಗುತ್ತೆ. ಅದಾದ ನಂತರ 5:45 ಸುಮಾರಿಗೆ ಸಭೆ ಅಂತ್ಯ ಆಗಿ ಅಲ್ಲಿಂದ 10 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯನವರು ವಿಶೇಷ ವಿಮಾನದ ಮೂಲಕ ಹೊರಡ್ತಾರೆ. ಮಧ್ಯರಾತ್ರಿ 12:05 ಇಲ್ಲಿ HAL ಏರ್ಪೋರ್ಟಿಗೆ ಬಂದಂತಹ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿಂದ 10 ನಿಮಿಷಕ್ಕೆ ಹೊರಬರ್ತಾರೆ. ಅದು ಸರಿಸುಮಾರು 12:15 ಅಷ್ಟರಲ್ಲಿ ತಮ್ಮ ನಿವಾಸನ ಸೇರ್ಕೋತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಸರಿಸುಮಾರು 20 ನಿಮಿಷಗಳ ಕಾಲ ಮಿಡ್ ನೈಟ್ ಮೀಟಿಂಗ್ ನಡೀತೆ. ಆ ಒಂದು ಮೀಟಿಂಗ್ನಲ್ಲಿ ಬೆಂಗಳೂರಿನಲ್ಲಿ ಇದ್ದಂತಹ ಒಂದಿಷ್ಟು ಸಚಿವರು, ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಆಗಿರುವುದು, ಜೊತೆಗೆ ಸಚಿವ ಜಮೀರ್ ಅಹ್ಮದ್ ಅವರು ದೆಹಲಿಯ ವಿದ್ಯಮಾನದಲ್ಲಿ ಕುರಿತು ಇಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಸರಿಸುಮಾರು 10ರಿಂದ 20 ನಿಮಿಷಗಳ ಕಾಲ ಖುದ್ದು ಸಿಎಂ ನಿವಾಸದಲ್ಲಿ ನಡೆದಿರುವಂತಹ ಆ ಒಂದು ಮಿಡ್ ನೈಟ್ ಮೀಟಿಂಗ್ ಏನಿದೆ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಾ ಇದೆ, ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ. ಯಾಕಂದರೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಆಗಿರ್ಬೋದು, ಅವರು ದೆಹಲಿಗೆ ಹೋಗಿರಲಿಲ್ಲ. ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ವಿದ್ಯಮಾನವನ್ನು ಕೂಡ ಖುದ್ದು ಸಿಎಂ ಜೊತೆಗೆ ನೇರವಾಗಿ ಮಾತುಕತೆ ಆಡ್ತಾರೆ. ಜೊತೆಗೆ ಪರಮೇಶ್ವರ್ ಕೂಡ ಇರ್ತಾರೆ, MB ಪಾಟೀಲ್ ಇರ್ತಾರೆ. ಎಲ್ಲರೂ ಕೂಡ ಸರಿಸುಮಾರು 10ರಿಂದ 15 ನಿಮಿಷಗಳ ಕಾಲ ಒಂದು ಮೀಟಿಂಗ್ ಆಗುತ್ತೆ. ಮತ್ತೊಂದು ವಿಚಾರ ಏನಂದರೆ, ಈ ಒಂದು ಮಿಡ್ ನೈಟ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು HAL ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ವೆಲ್ಕಮ್ ಮಾಡಿದಂತಹ ಜಮೀರ್ ಅಹ್ಮದ್ ಅವರು ಒಂದೇ ಕಾರಿನಲ್ಲಿ ಸಿಎಂ ಹಾಗೂ ಸಚಿವ ಜಮೀರ್ ಅಹ್ಮದ್ ಅವರು ಅಂದರೆ ಇವರಿಗೆ ಸಿಎಂ ನಿವಾಸಕ್ಕೆ ಬರ್ತಾರೆ. ಕಡೆಯದಾಗಿ ಸಿಎಂ ನಿವಾಸ ಹೊರಡು ಕೂಡ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರು ಅಲ್ಲಿ ಸರಿಸುಮಾರು 15 ನಿಮಿಷಗಳ ಕಾಲ ಒಂದು ಮೀಟಿಂಗ್ ನಡೆಯುತ್ತೆ. ಇವತ್ತಿನ ಸಿಎಂ ನಡೆ ಏನಿದೆ ಸಾಕಷ್ಟು ಕುತೂಹಲಕಾರಿ ಮೂಡಿದೆ. ಯಾಕಂದರೆ ಒಂದು ಕಡೆ ರಾಜ್ಯ ರಾಜಕೀಯ ಏನಿದೆ ಆ ಒಂದು ಪೊಲಿಟಿಕ್ಸ್ ಅಂದರೆ ಕರ್ನಾಟಕದ ಪೊಲಿಟಿಕ್ಸ್ ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಹಂತಕ್ಕೆ ಬಂದಿದ್ದು, ಅದನ್ನು ಕಾರ್ಯರೂಪಕ್ಕೆ ಇವತ್ತಿಂದ ಖುದ್ದು ಬೆಂಗಳೂರಿನಲ್ಲಿ ಬರಲಿದೆ. ಈ ಒಂದು ದಿನ ಅದರ ಪ್ರಮುಖವಾಗಿ ಇವತ್ತೇನಿದೆ 11 ಗಂಟೆ ಸುಮಾರಿಗೆ KPCC ಕಚೇರಿಯಲ್ಲಿ ಒಂದು ಇದು ನೆಹರು ಅವರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗ್ತಾರೆ. ಅದಾದ ನಂತರ ನಡೆಯುವಂತಹ ಪ್ರೆಸ್ ಮೀಟ್ ಏನಿದೆ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿರುವಂಥದ್ದು. ದೆಹಲಿಯಲ್ಲಿ ನಡೆದಿರುವಂತಹ ವಿದ್ಯಮಾನದ ಬಗ್ಗೆ ಸಿಎಂ ಇವತ್ತು ಅಧಿಕೃತವಾಗಿ ಮಾತನಾಡ್ತಾರೆ ಅನ್ನೋ ಪ್ರಶ್ನೆ ಏನಿದೆ ಇಡೀ ಕರ್ನಾಟಕದಿಂದ ಆವರಿಸಿರುವಂಥದ್ದು. ಅಶ್ವಿನಿ. ಫೈನ್ ಸತಾರ, ಹಾಗೆ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಸತಾರ್. ರಾತ್ರೋರಾತ್ರಿ ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಹಿಂದೆಯೂ ಕೂಡ ರಾಜ್ಯ ರಾಜಕಾರಣ ಗಮನಿಸಿದೆ. ಅದರ ಜೊತೆಯಲ್ಲಿ ನಿನ್ನೆ ಆದಂತಹ ಬೆಳವಣಿಗೆ ಕೂಡ ಅದಕ್ಕೆ ಆಡ್ ಆನ್ ಅಂತ ಅನ್ಸುತ್ತೆ. ರಾತ್ರಿ ಸಿಎಂ ಆಗಮಿಸಿದ್ರು, ಅದರ ನಂತರದಲ್ಲಿ ತನ್ನ ಆಪ್ತರೊಂದಿಗೆ ನಡೆಸಿದಂತ ಸಭೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರಿದ್ರು, ಯಾರ ಜೊತೆ ಸಭೆ ನಡೆಸಿದ್ರು, ಸೂಚನೆಗಳನ್ನ ಏನಾದರೂ ಕೊಟ್ರಾ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ನಿನ್ನೆ ಬೆಳಗ್ಗೆ 11:05 ದೆಹಲಿಯ ಇಂದಿರಾ ಭವನದಿಂದ ಹಿಡಿದು ಮಧ್ಯರಾತ್ರಿ 12:59 ಅಂದರೆ ಜಮೀರ್ ಅಹ್ಮದ್ ಅವರು ಸಿಎಂ ನಿವಾಸದಿಂದ ಹೊರಟ ಅಲ್ಲಿಯ ತನಕ ನಡೆದಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಏನಿದೆ ರಾಜ್ಯ ರಾಜಕೀಯದ ಹೊಸ ಕ್ರಾಂತಿಗೆ ಮುನ್ನಿಡಿ ಬರೆಯುವಂತಿದೆ. ಯಾಕಂದರೆ ನಿನ್ನೆ ಬೆಳಗ್ಗೆ 11:05 ಇಂದಿರಾ ಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬರ್ತಾರೆ. ಅದಾದ 10 ನಿಮಿಷಕ್ಕೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಬರ್ತಾರೆ. ತದನಂತರದಲ್ಲಿ 3 ಗಂಟೆ ಸುಮಾರಿಗೆ ಮೀಟಿಂಗ್ ಆಗುತ್ತೆ. ಅದಾದಮೇಲೆ 5 ಗಂಟೆಗೆ ಸೋನಿಯಾ ಗಾಂಧಿ ಜೊತೆ ಸಮಾಲೋಚನೆ ಆಗುತ್ತೆ. ಅದಾದಮೇಲೆ 5:15 CM ಹಾಗೂ DCM ಜೊತೆ ಒಂದು ಮಾತುಕತೆ ಆಗುತ್ತೆ. ಅದಾದ ನಂತರ 5:45 ಸುಮಾರಿಗೆ
ಸುಮಾರಿಗೆ ಸಭೆ ಅಂತ್ಯ ಆಗಿ ಅಲ್ಲಿಂದ 10 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯನವರು ವಿಶೇಷ ವಿಮಾನದ ಮೂಲಕ ಹೊರಡ್ತಾರೆ. ಮಧ್ಯರಾತ್ರಿ 12:05 ಇಲ್ಲಿ HAL ಏರ್ಪೋರ್ಟಿಗೆ ಬಂದಂತಹ CM ಸಿದ್ದರಾಮಯ್ಯನವರು ಅಲ್ಲಿಂದ 10 ನಿಮಿಷಕ್ಕೆ ಹೊರ ಬರ್ತಾರೆ. ಅದು ಸರಿಸುಮಾರು 12:15 ಅಷ್ಟರಲ್ಲಿ ತಮ್ಮ ನಿವಾಸನ ಸೇರ್ಕೋತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಸರಿಸುಮಾರು 20 ನಿಮಿಷಗಳ ಕಾಲ ಮಿಡ್ ನೈಟ್ ಮೀಟಿಂಗ್ ನಡೀತೆ. ಆ ಒಂದು ಮೀಟಿಂಗ್ನಲ್ಲಿ ಬೆಂಗಳೂರಿನಲ್ಲಿ ಇದ್ದಂತಹ ಒಂದಿಷ್ಟು ಸಚಿವರು, ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಆಗಿರುವುದು, ಜೊತೆಗೆ ಸಚಿವ ಜಮೀರ್ ಅಹ್ಮದ್ ಅವರು ದೆಹಲಿಯ ವಿದ್ಯಮಾನದ ಕುರಿತು ಇಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಸರಿಸುಮಾರು 10ರಿಂದ 20 ನಿಮಿಷಗಳ ಕಾಲ ಖುದ್ದು CM ನಿವಾಸದಲ್ಲಿ ನಡೆದಿರುವಂತಹ ಆ ಒಂದು ಮಿಡ್ ನೈಟ್ ಮೀಟಿಂಗ್ ಏನಿದೆ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಾ ಇದೆ, ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ. ಯಾಕಂದ್ರೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಆಗಿರ್ಬೋದು, ಅವರು ದೆಹಲಿಗೆ ಹೋಗಿರಲಿಲ್ಲ. ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ವಿದ್ಯಮಾನವನ್ನು ಕೂಡ ಖುದ್ದು CM ಜೊತೆಗೆ ನೇರವಾಗಿ ಮಾತುಕತೆ ಆಡ್ತಾರೆ. ಜೊತೆಗೆ ಪರಮೇಶ್ವರ್ ಕೂಡ ಇರ್ತಾರೆ, MB ಪಾಟೀಲ್ ಇರ್ತಾರೆ. ಎಲ್ಲರೂ ಕೂಡ ಸರಿಸುಮಾರು 10ರಿಂದ 15 ನಿಮಿಷಗಳ ಕಾಲ ಒಂದು ಮೀಟಿಂಗ್ ಆಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು ಮಿಡ್ ನೈಟ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ CM ಸಿದ್ದರಾಮಯ್ಯನವರು HAL ಏರ್ಪೋರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ವೆಲ್ಕಮ್ ಮಾಡಿದಂತಹ ಜಮೀರ್ ಅಹ್ಮದ್ ಅವರು ಒಂದೇ ಕಾರಿನಲ್ಲಿ CM ಹಾಗೂ ಸಚಿವ ಜಮೀರ್ ಅಹ್ಮದ್ ಅವರು ಅಂದರೆ ಇವರಿಗೆ CM ನಿವಾಸಕ್ಕೆ ಬರ್ತಾರೆ. ಕಡೆಯದಾಗಿ CM ನಿವಾಸ ಹೊರಡು ಕೂಡ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರು ಅಲ್ಲಿ ಸರಿಸುಮಾರು 15 ನಿಮಿಷಗಳ ಕಾಲ ಒಂದು ಮೀಟಿಂಗ್ ನಡೆಯುತ್ತೆ. ಇವತ್ತಿನ CM ನಡೆ ಏನಿದೆ ಸಾಕಷ್ಟು ಕುತೂಹಲಕಾರಿ ಮೂಡಿದೆ. ಯಾಕಂದ್ರೆ ಒಂದು ಕಡೆ ರಾಜ್ಯ ರಾಜಕೀಯ ಏನಿದೆ ಆ ಒಂದು ಪೊಲಿಟಿಕ್ಸ್ ಅಂದ್ರೆ ಕರ್ನಾಟಕದ ಪೊಲಿಟಿಕ್ಸ್ ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಹಂತಕ್ಕೆ ಬಂದಿದ್ದು, ಅದನ್ನು ಕಾರ್ಯರೂಪಕ್ಕೆ ಇವತ್ತಿಂದ ಖುದ್ದು ಬೆಂಗಳೂರಿನಲ್ಲಿ ಬರಲಿದೆ. ಈ ಒಂದು ದಿನ ಅದರ ಪ್ರಮುಖವಾಗಿ ಇವತ್ತೇನಿದೆ 11 ಗಂಟೆ ಸುಮಾರಿಗೆ KPCC ಕಚೇರಿಯಲ್ಲಿ ಒಂದು ಇದು ನೆಹರು ಅವರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ CM ಭಾಗಿಯಾಗ್ತಾರೆ. ಅದಾದ ನಂತರ ನಡೆಯುವಂತಹ ಪ್ರೆಸ್ ಮೀಟ್ ಏನಿದೆ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿರುವಂಥದ್ದು. ದೆಹಲಿಯಲ್ಲಿ ನಡೆದಿರುವಂತಹ ವಿದ್ಯಮಾನದ ಬಗ್ಗೆ CM ಇವತ್ತು ಅಧಿಕೃತವಾಗಿ ಮಾತನಾಡ್ತಾರೆ ಅನ್ನೋ ಪ್ರಶ್ನೆ ಏನಿದೆ ಇಡೀ ಕರ್ನಾಟಕದಿಂದ ಆವರಿಸಿರುವಂಥದ್ದು. ಅಶ್ವಿನಿ. ಫೈನ್ ಸತಾರ ಹಾಗೆ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸತಾರ್. ರಾತ್ರೋರಾತ್ರಿ ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಹಿಂದೆಯೂ ಕೂಡ ರಾಜ್ಯ ರಾಜಕಾರಣ ಗಮನಿಸಿದೆ. ಅದರ ಜೊತೆಯಲ್ಲಿ ನಿನ್ನೆ ಆದಂತಹ ಬೆಳವಣಿಗೆ ಕೂಡ ಅದಕ್ಕೆ ಆಡ್ ಆನ್ ಅಂತ ಅನ್ಸುತ್ತೆ. ರಾತ್ರಿ CM ಆಗಮಿಸಿದ್ರು, ಅದರ ನಂತರದಲ್ಲಿ ತನ್ನ ಆಪ್ತರೊಂದಿಗೆ ನಡೆಸಿದಂಥ ಸಭೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರಿದ್ರು, ಯಾರ ಜೊತೆ ಸಭೆ ನಡೆಸಿದ್ರು, ಸೂಚನೆಗಳನ್ನೇನಾದರೂ ಕೊಟ್ರಾ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ನಿನ್ನೆ ಬೆಳಗ್ಗೆ 11:05 ದೆಹಲಿಯ ಇಂದಿರಾ ಭವನದಿಂದ ಹಿಡಿದು ಮಧ್ಯರಾತ್ರಿ 12:59 ಅಂದರೆ ಜಮೀರ್ ಅಹ್ಮದ್ ಅವರು CM ನಿವಾಸದಿಂದ ಹೊರಟ ಅಲ್ಲಿಯ ತನಕ ನಡೆದಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ಏನಿದೆ ರಾಜ್ಯ ರಾಜಕೀಯದ ಹೊಸ ಕ್ರಾಂತಿಗೆ ಮುನ್ನಿಡಿ ಬರೆಯುವಂತಿದೆ. ಯಾಕಂದರೆ ನಿನ್ನೆ ಬೆಳಗ್ಗೆ 11:05 ಇಂದಿರಾ ಭವನಕ್ಕೆ CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಬರ್ತಾರೆ. ಅದಾದ 10 ನಿಮಿಷಕ್ಕೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಬರ್ತಾರೆ. ತದನಂತರದಲ್ಲಿ 3 ಗಂಟೆ ಸುಮಾರಿಗೆ ಮೀಟಿಂಗ್ ಆಗುತ್ತೆ. ಅದಾದಮೇಲೆ 5 ಗಂಟೆಗೆ ಸೋನಿಯಾ ಗಾಂಧಿ ಜೊತೆ ಸಮಾಲೋಚನೆ ಆಗುತ್ತೆ. ಅದಾದಮೇಲೆ 5:15 CM ಹಾಗೂ DCM ಜೊತೆ ಒಂದು ಮಾತುಕತೆ ಆಗುತ್ತೆ. ಅದಾದ ನಂತರ 5:45 ಸುಮಾರಿಗೆ ಸಭೆ ಅಂತ್ಯ ಆಗಿ ಅಲ್ಲಿಂದ 10 ಗಂಟೆ ಸುಮಾರಿಗೆ CM ಸಿದ್ದರಾಮಯ್ಯನವರು ವಿಶೇಷ ವಿಮಾನದ ಮೂಲಕ ಹೊರಡ್ತಾರೆ. ಮಧ್ಯರಾತ್ರಿ 12:05 ಇಲ್ಲಿ HAL ಏರ್ಪೋರ್ಟಿಗೆ ಬಂದಂತಹ CM ಸಿದ್ದರಾಮಯ್ಯನವರು ಅಲ್ಲಿಂದ 10 ನಿಮಿಷಕ್ಕೆ ಹೊರ ಬರ್ತಾರೆ. ಅದು ಸರಿಸುಮಾರು 12:15 ಅಷ್ಟರಲ್ಲಿ ತಮ್ಮ ನಿವಾಸನ ಸೇರ್ಕೋತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಸರಿಸುಮಾರು 20 ನಿಮಿಷಗಳ ಕಾಲ ಮಿಡ್ ನೈಟ್ ಮೀಟಿಂಗ್ ನಡೀತಾ. ಆ ಒಂದು ಮೀಟಿಂಗ್ನಲ್ಲಿ ಬೆಂಗಳೂರಿನಲ್ಲಿ ಇದ್ದಂತಹ ಒಂದಿಷ್ಟು ಸಚಿವರು, ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಆಗಿರುವುದು, ಜೊತೆಗೆ ಸಚಿವ ಜಮೀರ್ ಅಹ್ಮದ್ ಅವರು ದೆಹಲಿಯ ವಿದ್ಯಮಾನದ ಕುರಿತು ಇಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಸರಿಸುಮಾರು 10ರಿಂದ 20 ನಿಮಿಷಗಳ ಕಾಲ ಖುದ್ದು CM ನಿವಾಸದಲ್ಲಿ ನಡೆದಿರುವಂತಹ ಆ ಒಂದು ಮಿಡ್ ನೈಟ್ ಮೀಟಿಂಗ್ ಏನಿದೆ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಾ ಇದೆ, ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ. ಯಾಕಂದ್ರೆ ಒಂದು ಕಡೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಆಗಿರ್ಬೋದು, ಅವರು ದೆಹಲಿಗೆ ಹೋಗಿರಲಿಲ್ಲ. ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ವಿದ್ಯಮಾನವನ್ನು ಕೂಡ ಖುದ್ದು CM ಜೊತೆಗೆ ನೇರವಾಗಿ ಮಾತುಕತೆ ಆಡ್ತಾರೆ. ಜೊತೆಗೆ ಪರಮೇಶ್ವರ್ ಕೂಡ ಇರ್ತಾರೆ, MB ಪಾಟೀಲ್ ಇರ್ತಾರೆ. ಎಲ್ಲರೂ ಕೂಡ ಸರಿಸುಮಾರು 10ರಿಂದ 15 ನಿಮಿಷಗಳ ಕಾಲ ಒಂದು ಮೀಟಿಂಗ್ ಆಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ,
ಈ ಒಂದು ಮಿಡ್ ನೈಟ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ CM ಸಿದ್ದರಾಮಯ್ಯನವರು HL ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ವೆಲ್ಕಮ್ ಮಾಡಿದಂತಹ ಜಮೀರ್ ಅಹ್ಮದ್ ಅವರು ಅದೇ ಕಾರಿನಲ್ಲಿ ಒಂದೇ ಕಾರಿನಲ್ಲಿ CM ಹಾಗೂ ಸಚಿವ ಜಮೀರ್ ಅಹ್ಮದ್ ಅವರು ಅಂದರೆ ಇವರಿಗೆ CM ನಿವಾಸಕ್ಕೆ ಬರ್ತಾರೆ. ಕಡೆಯದಾಗಿ CM ನಿವಾಸ ಹೊರಡು ಕೂಡ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರು ಅಲ್ಲಿ ಸರಿಸುಮಾರು 15 ನಿಮಿಷಗಳ ಕಾಲ ಒಂದು ಮೀಟಿಂಗ್ ನಡೆಯುತ್ತೆ. ಇವತ್ತಿನ CM ನಡೆ ಏನಿದೆ ಸಾಕಷ್ಟು ಕುತೂಹಲಕಾರಿ ಮೂಡಿದೆ. ಯಾಕಂದರೆ ಒಂದು ಕಡೆ ರಾಜ್ಯ ರಾಜಕೀಯ ಏನಿದೆ ಆ ಒಂದು ಪೊಲಿಟಿಕ್ಸ್ ಅಂದರೆ ಕರ್ನಾಟಕದ ಪೊಲಿಟಿಕ್ಸ್ ಇದೀಗ ರಾಷ್ಟ್ರ ರಾಜಧಾನಿಯಲ್ಲಿ ಒಂದು ಹಂತಕ್ಕೆ ಬಂದಿದ್ದು ಅದನ್ನು ಕಾರ್ಯರೂಪಕ್ಕೆ ಇವತ್ತಿಂದ ಖುದ್ದು ಬೆಂಗಳೂರಿನಲ್ಲಿ ಬರಲಿದೆ. ಈ ಒಂದು ದಿನ ಅದರ ಪ್ರಮುಖವಾಗಿ ಇವತ್ತೇನಿದೆ 11 ಗಂಟೆ ಸುಮಾರಿಗೆ KPCC ಕಚೇರಿಯಲ್ಲಿ ಒಂದು ಇದು ನೆಹರು ಅವರ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ CM ಭಾಗಿಯಾಗ್ತಾರೆ. ಅದಾದ ನಂತರ ನಡೆಯುವಂತಹ ಪ್ರೆಸ್ ಮೀಟ್ ಏನಿದೆ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿರುವಂಥದ್ದು. ದೆಹಲಿಯಲ್ಲಿ ನಡೆದಿರುವಂತಹ ವಿದ್ಯಮಾನದ ಬಗ್ಗೆ CM ಇವತ್ತು ಅಧಿಕೃತವಾಗಿ ಮಾತನಾಡ್ತಾರೆ ಅನ್ನೋ ಪ್ರಶ್ನೆ ಏನಿದೆ ಇಡೀ ಕರ್ನಾಟಕದಿಂದ ಆವರಿಸಿರುವಂಥದ್ದು. ಅಶ್ವಿನಿ. ಫೈನ್ ಸತಾರ ಹಾಗೆ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.